ಐಟಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಸಾರಾ ಮಹೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಚಿವರು ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಐಟಿ ದಾಳಿ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? CS ಪುಟ್ಟರಾಜು ಅವ್ರ ಮನೆ, ಮತ್ತೊಂದ್ ಕಡೆ ಹಾಸನ, ಮತ್ತೊಂದ್ ಕಡೆ ಬೆಂಗಳೂರು, ಮೈಸೂರು ಎಲ್ಲಾ ಕಡೆ ರೈಡ್ ಆಗಿದೆ ಸರ್. ಈಗ ಐಟಿ ರೈಡ್ ಆಗುವಂತದ್ದು ವ್ಯವಸ್ಥೆನಲ್ಲಿ ನಾವು ತಪ್ಪು ಅಂತ ಹೇಳಲ್ಲ. ಓಕೆ, ಆದ್ರೆ ಸಂದರ್ಭ ಇದಲ್ಲ. ಇತಿಹಾಸದಲ್ಲಿ ಯಾವತ್ತು ನೀತಿ ಸಮಿತಿ ಜಾರಿ ಆದ್ಮೇಲೆ ಲೋಕಸಭಾ ಚುನಾವಣೆಯ ಅಡಿ ಇರುವಂತ ಸಂದರ್ಭದಲ್ಲಿ ಇಲ್ಲಿವರೆಗೆ ನನಗೆ ಗೊತ್ತಿರೋ ರೀತಿನಲ್ಲಿ ಯಾವತ್ತು ರಾಜಕೀಯ ನಾಯಕರುಗಳ ಉಸ್ತುವಾರಿ ಮಂತ್ರಿ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರುಗಳಿರ್ಬೋದು, ಇಂಥವರ ಮನೆ ಮೇಲೆ ದಾಳಿ ಆಗ್ತಾ ಇರುವಂತದ್ದು ಇದೇ ಪ್ರಥಮ ನನಗೆ ಗೊತ್ತಿರುವಂತದ್ರಲ್ಲಿ. ಇದು ಇಡೀ ದೇಶದ ಜನತೆಗೆ ಏನ್ ಸಂದೇಶ ಕೊಡ್ತದೆ ಅನ್ನುವಂಥದ್ನ ನೀವೇ ಹೇಳಿ. ಇದು ವ್ಯವಸ್ಥಿತವಾಗಿ ನಮ್ಮ ಪ್ರಾದೇಶಿಕ ಪಕ್ಷ ಏನ್ ಹಾಸನ, ಮೈಸೂರು, ಮಂಡ್ಯ ಎಲ್ಲಿ ನಮ್ ಶಕ್ತಿ ಇದೆ ಅದನ್ನ ಕುಗ್ಸುವಂತ ವ್ಯವಸ್ಥೆನ ಕೇಂದ್ರದ ಅಧಿಕಾರಿಗಳನ್ನ ಬಳಸ್ಕೊಂಡು ಕೇಂದ್ರ ಸರ್ಕಾರದ ರಾಜಕಾರಣಿಗಳು ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಸರ್, ದಾಳಿ ಆದ್ಮೇಲೆ ನೀವೇನಾದ್ರು ಕುಮಾರಸ್ವಾಮಿ ಅವ್ರ ಜೊತೆ ಅಥವಾ ಪುಟ್ಟರಾಜು ಅವ್ರ ಜೊತೆ, ರೇವಣ್ಣ ಅವ್ರ ಜೊತೆ ಯಾರ ಜೊತೆ ಏನಾದ್ರು ಮಾತನಾಡಿದ್ರ? ಸರ್, ನಾವೀಗ ಇನ್ಫೋಸಿಸ್ ಅಲ್ಲಿ ನಾವೆಲ್ಲ ಶಾಸಕರುಗಳು ಗಟ್ಟಿಯಾಗಕ್ ಹೋಗ್ತಾ ಇದ್ವಿ. ಓಕೆ, ಅಲ್ಲ, ಈ ಪುಟ್ಟರಾಜು ಅವ್ರ ಜೊತೆ ಇದುವರೆಗೂ ಮಾತಾಡಿಲ್ವಾ ಸರ್? ಇಲ್ಲ, ಮಾತಾಡಿಲ್ಲ ಸರ್. ಈಗ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಅಂದ್ರೆ ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ರು, ಅದಾದ್ಮೇಲೆ ದಾಳಿ ಆಯ್ತು. ಇಲ್ಲಿ ಯಾವ ಕಾರಣಕ್ಕೆ CS ಪುಟ್ಟರಾಜು ಅವ್ರ ಮೇಲೆ ದಾಳಿ ಆಗಿದೆ ಅಂತ ಹೇಳ್ತಾರೆ? ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ದಾರೆ. ಇದು ಒಂದ್ ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಸುಪುತ್ರ ಮಂಡ್ಯದಲ್ಲಿ ಅಭ್ಯರ್ಥಿಯಾಗಿದ್ದಾರೆ, ಇನ್ನೊಂದ್ ಕಡೆ ರೇವಣ್ಣ ಅವ್ರ ಮಗ ಅಭ್ಯರ್ಥಿಯಾಗಿದ್ದಾರೆ. ಇವರೆಲ್ಲರೂ ನಮ್ಮಗಳನ್ನ ಕುಗ್ಸುವಂತ ಕೆಲಸವನ್ನ ಮಾಡಿದ್ರೆ ರಾಜ್ಯದ ಚುನಾವಣೆಯಲ್ಲಿ ನಾವು ನಮ್ಮನ್ನ ನೈತಿಕವಾಗಿ ನಮ್ಮ ಬಲನ ಕುಗ್ಸುವಂತ ವ್ಯವಸ್ಥೆ. ಸರ್, ನಿಮ್ ಜೊತೆ ಕುಮಾರಸ್ವಾಮಿ ಅವರು ಇದ್ದಾರೆ ಅಂತ ಕೇಳ್ಪಟ್ವಿ, ಇದ್ರೆ ಒಂದು ರಿಯಾಕ್ಷನ್ ತಗೊಬೋದಿತ್ತು. ಅಲ್ಲ, ನಾವ್ ಈಗ ಹೋಗ್ತಾ ಇದೀವಿ ರೀಚ್ ಆಗಿ. ಓಕೆ, ಇಲ್ವಾ ಅಲ್ಲಿ ಕುಮಾರಸ್ವಾಮಿ ಅವರು? ಅಲ್ಲ, ನಾನೀಗ ಮೈಸೂರು ಮನೆಯಿಂದ ಇನ್ಫೋಸಿಸ್ ಹತ್ರ ಹೋಗ್ತಾ ಇದ್ದೆ. ಅಲ್ಲಿ ಕುಮಾರಸ್ವಾಮಿ ಅವರು ಬಂದಿದಾರ ಸರ್? ಅವರು ಮಂಡ್ಯ ಲೋಕಸಭೆ ವಿಚಾರಕ್ಕೆ ಈಗ ಒಂದು 3-4 ದಿವಸ ಮುಂಚೆನೆ ಚರ್ಚೆ ಮಾಡ್ಬೇಕು ಅಂತ ಹೇಳಿದ್ರು. ಓಕೆ, ಇವತ್ತು. ಓಕೆ ಸರ್, ಇಲ್ಲಿ ಏನ್ ಈ ಮುಖಾಂತರ ಈ ಒಂದು ರಾಜಕೀಯ ಪ್ರೇರಿತ ದಾಳಿ ಅಂತ ಏನ್ ಹೇಳ್ತಿದ್ದೀರಾ, ಈ ಮುಖಾಂತರ ಏನ್ JDS ಅನ್ನ ಕಟ್ಟಿ ಹಾಕುವಂತ ಪ್ರಯತ್ನ? ಹಾಗಾದ್ರೆ ನೋಡಿ, ಬಿಜೆಪಿಯ ಕೆಲವು ರಾಜ್ಯ ನಾಯಕರುಗಳು ಹೇಳ್ತಾ ಇದ್ರು ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ಕೊತಾ ಇದೀವಿ ನಾವು ಅಂತ. ಅದೇ ಇಡೀ ದೇಶದ ರಾಜ್ಯದ ಜನತೆ ಗೊತ್ತಾಗ್ತಾ ಇದೆ ಯಾರು ನಿಜವಾಗಿ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಮಂಡ್ಯ ಮತ್ತೆ ಹಾಸನ ಅನ್ನೋದು ಸರ್, ಮಂಡ್ಯ ಮತ್ತೆ ಹಾಸನ ಅನ್ನೋದು JDS ನ ಭದ್ರಕೋಟೆ. ಈಗ ಅಲ್ಲಿ ಪ್ರಮುಖವಾಗಿ JDS ನ ಲೀಡರ್ಸ್, ಮತ್ತೊಂದ್ ಕಡೆ ಹಾಸನದಲ್ಲೂ ಕೂಡ ಅದೇ ರೀತಿಯಾಗಿ ದಾಳಿ ಆಗಿರೋದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಅಂದ್ರೆ ಪರಿಣಾಮ ಬೀರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಅದನ್ನ ಕೊನೆಗೆ ಜನರು ತೀರ್ಮಾನ ಮಾಡ್ತಾರೆ, ಜನಾದೇಶನೇ ಮುಖ್ಯ. ಆದ್ರೆ ಈ ರೀತಿಯ ವ್ಯವಸ್ಥೆನಲ್ಲಿ ನಮ್ಮನ್ನ ನೈತಿಕ ಸ್ಥೈರ್ಯವನ್ನ ಕುಗ್ಸುವಂತದ್ನ ಯಾರಿಗೂ ಆಗ್ಬಾರ್ದು. ಈ ಸಂದರ್ಭ ಅಲ್ಲ. ನೀವು ಮಾಡಿ ಈಗ 1 ತಿಂಗಳು ಮುಂಚೆ ನೀತಿ ಸಮಿತಿ ಜಾರಿ ಆಗಕ್ಕೆ ಮುಂಚೆ ನಾವು ಚುನಾವಣೆ ರಾಜಕಾರಣಿಗಳು ಇಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಅಂತ ಸಂದರ್ಭದಲ್ಲಿ ನೀವು ಬಂದು ರೈಡ್ ಮಾಡಿ ನಮ್ಮನ್ನ ಮಾನಸಿಕವಾಗಿ ನಮ್ಮ ನೈತಿಕ ಸ್ಥೈರ್ಯವನ್ನ ಕುಗ್ಸುವಂತ ಕೆಲಸ ಮಾಡಿದ್ರೆ ಇದು ಈ ದೇಶಕ್ಕೆ ಏನ್ ಸಂದೇಶ ಹೋಗುತ್ತೆ ಅನ್ನೋದನ್ನ ಅರ್ಥ ಮಾಡ್ತೀವಿ. ಅಲ್ಲ ಸರ್, ಈ IT ರೈಡ್ ಇಂದ ನಿಮ್ಗೇನಾದ್ರೂ ಸ್ವಲ್ಪ ಆತಂಕ ಎದುರಾಗಿದ್ಯಾ? ನೀವು ಈಗಷ್ಟೇ ಎಲ್ಲೋ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವ. ಹೌದಲ್ವಾ, ಆತ್ಮಸ್ಥೈರ್ಯವನ್ನ ಈಗ ಪುಟ್ಟರಾಜು ಅವ್ರಿಗೆ ಈಗ ಇಂಥ ಸಂದರ್ಭದಲ್ಲಿ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಅವರು ಸಮಯನ ಪ್ರಚಾರಕ್ಕೆ ಕೊಡ್ಬೇಕು, ಹಳ್ಳಿಗಳಿಗೆ ಹೋಗ್ಬೇಕು. ಇವತ್ತು ಮೀಟಿಂಗ್ ಕರೆದಿದ್ದು, ಇಂಥ ಸಂದರ್ಭದಲ್ಲಿ ಈ ರೀತಿ ಹಠಾತ್ ದಾಳಿ ಮಾಡಿದ್ರೆ ಮಾಡ್ಲಿ, ಅವರು ಅದಕ್ಕೆ ಸಮಯ ಇದೆ. ಈಗ 2 ತಿಂಗಳು ಮುಂಚೆ ಮಾಡ್ಬೋದಿತ್ತು, 1 ತಿಂಗಳು ಮುಂಚೆ ಮಾಡ್ಬೋದಿತ್ತು. ಈಗ ಆಲ್ರೆಡಿ ಸರ್ ಒಂದ್ ಕಡೆ JDS ನ ಕಾರ್ಯಕರ್ತರೆಲ್ಲ ಪ್ರತಿಭಟನೆ ಮಾಡ್ತಾ ಇದಾರೆ, ರಸ್ತೆ ಬಂದ್ ಮಾಡ್ಬಿಟ್ಟು. ಏನ್ ಹೇಳ್ತೀರಾ ನಿಮ್ ಕಾರ್ಯಕರ್ತರಿಗೆ? ಯಾಕಂದ್ರೆ ಇದು ಪ್ರತಿಭಟನೆ ಮಾಡುವಂತದ್ದಲ್ಲ. ಓಕೆ, ಇದನ್ನ ರಾಜ್ಯದ ರಾಷ್ಟ್ರದ ಜನ ನೋಡ್ತಾ ಇದಾರೆ.
ನಾವು ಕಾರ್ಯಕರ್ತರಿಗೆ ಮನವಿ ಮಾಡುವಂಥದ್ದು ಪ್ರತಿಭಟನೆ ಮಾಡೋದ್ರಿಂದ ಯಾವುದು ಅದು ಸರಿಯಾದಂತ ನಿರ್ಧಾರ ಅಲ್ಲ. ಬಟ್ ಈ ರಾಜ್ಯದ ಬಿಜೆಪಿ ನಾಯಕರು, ರಾಷ್ಟ್ರದ ಬಿಜೆಪಿ ನಾಯಕರಿಗೆ ರಾಜಕಾರಣದಲ್ಲಿ ಇವತ್ತು ನೀವು ಅಧಿಕಾರದಲ್ಲಿದ್ದೀರಿ, ನಾಳೆ ಇನ್ನೊಬ್ರು ಅಧಿಕಾರದಲ್ಲಿ ಬರ್ತಾರೆ, ಬಟ್ ಈ ವ್ಯವಸ್ಥೆ ಯಾರಿಗೂ ಸರಿಯಲ್ಲ. ಅಲ್ಲ, ಇದನ್ನ ಸುಮಲತಾ ಅಂಬರೀಶ್ ಅವರು ಹೇಳ್ತಾ ಇದ್ರು, ರಾಜಕೀಯವಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಜೆಡಿಎಸ್ ನಾನು ಅವ್ರ ಯಾರ ಬಗ್ಗೆನೂ ನಾನು ಚರ್ಚೆ ಮಾಡಲ್ಲ. ನಾನು ಹೇಳುವಂತದ್ದು ಇವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಬಿಜೆಪಿ. ಇಂಥ ಸಂದರ್ಭ ಸೂಕ್ತ ಅಲ್ಲ. ಅಲ್ಲ, ಈಗೆಲ್ಲ ಚುನಾವಣಾ ಆಯೋಗದ ಅಂಡರ್ ಅಲ್ಲಿ ಬರುತ್ತಲ್ಲ ಸರ್, IT ಇಲಾಖೆ ಪ್ರತಿಯೊಂದು ಕೂಡ. ಈ ಚುನಾವಣಾ ಆಯೋಗ ಹಿಂದೆ ಏನ್ ಮಾಡ್ತಿತ್ತು? IT ಅಧಿಕಾರಿಗಳು ಈಗ 2 ತಿಂಗಳ ಮುಂಚೆ ಏನ್ ಮಾಡ್ತಿದ್ರು, ಈಗ 1 ತಿಂಗಳ ಮುಂಚೆ ಏನ್ ಮಾಡ್ತಿದ್ರು, ಮಾಡ್ಬೋದಿತ್ತಲ್ಲ. ಈಗ ಇದು ಮಾನಸಿಕವಾಗಿ ನಮ್ಮ ನಾಯಕರುಗಳ ಸ್ಥೈರ್ಯವನ್ನ ಕುಗ್ಸುವಂಥದ್ದು, ಆರ್ಥಿಕ ವಹಿವಾಟನ್ನ ತಡೆಯುವಂಥದ್ದು, ಈ ಎಲ್ಲವನ್ನ ಮಾಡುವಂತದ್ರಲ್ಲಿ ಈ ಸಂದರ್ಭದಲ್ಲಿ ಆರ್ಥಿಕ ವಹಿವಾಟು ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಟಾರ್ಗೆಟ್ ಮಾಡಿದ್ದಾರೆ ಅಂತನಾ? ಅದನ್ನು ಮಾಡ್ತಾರಲ್ವಾ ಸರ್, ಇದು ಗೊತ್ತಿರೋಂಥದ್ದು. ಅದೇ ಹೌದು, ಇದು ಯಾರಿಗ್ ಗೊತ್ತಿಲ್ಲ? ಈ ನಿಜವಾಗಿ ನೀವು ಚುನಾವಣೆ ನೀತಿ ಸಂಹಿತೆಯಲ್ಲಿ ಇರುವಂತ ಇದು ಹಣಕಾಸಿನ ವ್ಯವಸ್ಥೆನಲ್ಲಿ ಈ ದೇಶದ ನರೇಂದ್ರ ಮೋದಿ ಅವರಿಂದ ಹಿಡಿದು ಪಂಚಾಯತಿಯವರೆಗೂ ಚುನಾವಣೆ ಮಾಡ್ಲಿಕ್ಕೆ ಆಗಲ್ಲ. ಅದು ನಿಮ್ಗೂ ಗೊತ್ತಿರುವಂತದ್ದು, ನಮಗೂ ಗೊತ್ತಿರುವಂತದ್ದು. ಅಲ್ಲ, ಇಲ್ಲಿ ಸರ್ ಮತ್ತೊಂದು, ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಈ ಒಂದು IT ಇಲಾಖೆಯ ಮುಖ್ಯಸ್ಥರು ಏಜೆಂಟ್ ಅಂತ, ಮತ್ತೊಂದ್ ಕಡೆ HD ರೇವಣ್ಣ ಅವರು ಕೂಡ ಏಜೆಂಟ್ ಅಂತ ಹೇಳ್ತಾ ಇದ್ರು. ಹಾಗೆ ಅನ್ಸುತ್ತಾ ನಿಮ್ಗೂನು? ಇವರು ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ಹಸ್ತಕ್ಷೇಪದಿಂದ ಇದು ಮಾಡಿದ್ದಾರೆ. ಇದು ಎಲ್ರಿಗೂ, ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಎಲ್ಲರಿಗೂ ಗೊತ್ತಾಗುತ್ತೆ. ಖಂಡಿತವಾಗಿ ಅವರ ಒಂದು ನಿರ್ದೇಶನದ ಮೇಲೆ ಮಾಡಿರುವಂತ ಕೆಲಸ. ಎಸ್, ಓಕೆ, ಥ್ಯಾಂಕ್ ಯು ಸಾರಾ ಮಹೇಶ್ ಅವರ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಪ್ರವಾಸೋದ್ಯಮ ಸಚಿವರಾಗಿರುವಂತ ಸಾರಾ ಮಹೇಶ್ ಅವರು ನ್ಯೂಸ್ 18 ಕನ್ನಡ ಜೊತೆ ಮಾತನಾಡ್ತಾ ಇದ್ರು. ಇದು ಎಲ್ಲೋ ಒಂದ್ ಕಡೆ ದಾಳಿಯಾದಂತಹ ಸಂದರ್ಭದಲ್ಲಿ ಆರ್ಥಿಕ ವಹಿವಾಟಿಗೆ ಕಡಿವಾಣ ಬೀಳುವ ದೃಷ್ಟಿಯಲ್ಲೂ ಕೂಡ ಮಾಡಿರ್ತಾರೆ ಕೆಲವೊಂದ್ಸಲಿ. ಇನ್ನೊಂದ್ ಕಡೆ ಆ ನಾಯಕರ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸ ಕೂಡ ಆಗ್ತಾ ಇದೆ ಈ ರೀತಿಯಾಗಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಂತ.